ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋದಾಗ ನಾನು ರೇಟನ್ನು ಹೆಂಗೆ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಕಸ್ಟಮರು ನಾವು ಹೇಳಿದಂಗೆ ಹೆಂಗೆ ರೇಟ್ ಕೊಡ್ತಾರ ಅಂಥೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮಾಹಿತಿ ಹೇಳ್ಕೊಡ್ತೀನಿ ನಿಮ್ಗೆ. ಇದ್ರೊಳಗೆ ಹೊಸ ಹೊಸ ಟಿಪ್ಸ್ಗಳದಾವು, ನಿಮ್ಗೆ ಯೂಸ್ ಆಗುತ್ತೆ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಫಾಸ್ಟಾಗಿ ಬ್ಲೌಸ್ ಹೊಲಿಯೋದು. ಅದು ತುಂಬ ಜನರಿಗೆ ಇಷ್ಟ ಆಯಿತು, ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಹೋಗಿದೆ. ಮತ್ತು ಎಲ್ಲರೂ ಕಾಲ್ ಮಾಡಿ ಹೇಳಿದರು, ಹೌದಕ್ಕ ನೀವೇನು ವಿಡಿಯೋ ಮಾಡಿ ನೀವೇನು ವಿಡಿಯೋದಾಗ ಹೇಳಿರಲ್ಲ ಅದು ನನಗೆ ಅನ್ವಯಿಸುತ್ತಾ, ನಾನು ಅದೇ ತಪ್ಪನ್ನು ಮಾಡ್ತಾಯಿದ್ದೆ, ಆದರೆ ನಾನು ತಿದ್ಕೊಂಡಿನಿ. ಈಗ ನಾನು ಡೈಲಿ 1-2 ಬ್ಲೌಸು ಹೊಲಿಯೋದನ್ನು ಬಿಟ್ಟು 3, 4, 5 ಈ ಥರ ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ತಿದ್ದೇನೆ ಅಂಥೇಳಿ ನನಗೆ ಮೆಸೇಜ್ನೂ ಹಾಕ್ಯಾರ, ಫೋನ್ ಹಚ್ಚಿನೂ ಹೇಳ್ಯಾರ. ಈ ಥರ ನಿಮ್ಗೆ ನಾನು ಮೋಟಿವೇಟ್ ಆಗುವಂಥ ವಿಡಿಯೋಗಳನ್ನ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಥೇಳಿ ನನ್ನದೊಂದು ರಿಕ್ವೆಸ್ಟು. ಓಕೆ ಫ್ರೆಂಡ್ಸ, ಈ ವಿಡಿಯೋದಾಗ ನಾನು ಬ್ಲೌಸ್ ರೇಟನ್ನು ಹೆಂಗೆ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಟಿಪ್ಸ್ ಅದಾವು. ಏನಂತ ಹೇಳಿ ದಯವಿಟ್ಟು ಕೇಳಿರಿ. ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಕೇಳಿದ್ರಿ ಅಂದರೆ ಈ 10-11 ಪಾಯಿಂಟ್ ಒಳಗೆ ನಿಮಗೆ ಒಂದಾದರೂ ಯೂಸ್ ಆಗಿರ್ತಾವೆ. ಯಾಕಂತಂದರೆ ನಾನು ಎಲ್ಲರಿಗೂ ಯೂಸ್ ಆಗುವಂಥ ಟಿಪ್ಸ್ಗಳನ್ನು ನಾನು ಕೊಡ್ತಾ ಇರ್ತೀನಿ. ಫಸ್ಟಿಗೆ ನಾನು ಹೇಳೋದಂತಂದರೆ, ಫಸ್ಟಿಗೆ ನಾವು ಬ್ಲೌಸ್ ಏನು ಹೊಲಿತೀವಲ್ಲ ಅದು ನಾವು ಕರೆಕ್ಟ್ ಹೊಲಿಲಾಕತ್ತೀವೋ ಇಲ್ಲೋ ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕಂದರೆ ಅದು ಫಿನಿಶಿಂಗ್ ಬಂದದೋ ಇಲ್ಲೋ. ಆಮೇಲೆ ನಮ್ಮ ಬ್ಲೌಸನ್ನು ನಾವೇ ಹೊಲ್ಕೊಂಡು ವೇರ್ ಮಾಡಿ ಒಂದು ಚೂರು ಇಲ್ಲಿ ಏನು ಹೆಚ್ಚು ಕಮ್ಮಿ ಆಗಲಾರ್ದಂಗೆ ನಾವು ಸ್ಟಿಚ್ ಮಾಡಿ ಮೊದಲ ನೋಡ್ಕೋಬೇಕು. ಆಮೇಲೆ ಫಿನಿಶಿಂಗ್ನು ತುಂಬ ಇಂಪಾರ್ಟೆಂಟ್ ಅದ. ಬ್ಲೌಸ್ ತುಂಬ ಫಿನಿಶಿಂಗ್ ಆಗಿ ಬಂತು ಅಂತಂದರೆ ಆವಾಗ ನಾವು ಕಸ್ಟಮರ್ ಬ್ಲೌಸ್ಗಳು ಹೊಲಿಯೋಕೆ ಸ್ಟಾರ್ಟ್ ಮಾಡಿರ್ತೀವಿ. ಇನ್ನು ಕೆಲವ್ರು ಏನು ಮಾಡಿರ್ತೀವಿ, ನಮ್ಗೆ ಅಲ್ಪ ಸ್ವಲ್ಪ ಬರ್ತಿರ್ತೈತಿ, ಹಳ್ಳಿ ಒಳಗೆ ನಡೀತದೆ ಅಂಥೇಳಿ ನಮಗೆ ಬಂದಂಗೆ ನಾವು ಸ್ಟಿಚ್ ಮಾಡಿಕೊಟ್ಟಿರ್ತೀವಿ. ಅದ್ರ ತಕ್ಕಂಗೆ ಅವರು ರೇಟನ್ನು ಕೊಟ್ಟಿರ್ತಾರೆ. ಇದರೊಳಗೆ ಒಂದು ಸ್ವಲ್ಪ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಹೆಚ್ಚಿಗೆ ಅಮೌಂಟು, ನೀವೇನು ಬ್ಲೌಸ್ ಹೊಲಿದಿರ್ತಾರಲ್ಲ ಅದಕ್ಕೆ ಹೆಚ್ಚಿಗೆ ಅಮೌಂಟು ನಿಮ್ಗೆ ಸಿಗ್ತದೆ. ಅದು ಹೆಂಗೆ ಅಂತಂದ್ರೆ, ಫಸ್ಟಿಗೆ ನಾನು ಏನು ಹೇಳಿದ್ನಲ್ಲ, ಬ್ಲೌಸನ್ನು ನಾವು ನೀಟಾಗಿ ಹೊಲಿತೀನೋ ಇಲ್ಲೋ ಫಸ್ಟಿಗೆ ನಮಗೆ ಗೊತ್ತಿರಬೇಕು. ಅದು ಒಂದು ವೇಳೆ ನಮಗೆ ನೀಟ್ ಇರಲಿಲ್ಲ ಅಂತಂದ್ರೆ, ಯಾಕಂದರೆ ನಾನು ಹೇಳಿದ್ದೀನಿ ನನ್ನ ಜರ್ನಿ ಒಳಗೆ ಫಸ್ಟಿಗೆ ಏನು ಕೂಡ ನನ್ನದು ಸ್ಟಿಚಿಂಗ ನೀಟ್ ಇರಲಿಲ್ಲ. ಮತ್ತು ಕಂಪ್ಲೇಂಟ್ ಬರ್ತಿದ್ದು, ಬರೀ ಅಲ್ಲಿ ಹಂಗಾಯಿತು ಇಲ್ಲಿ ಹಿಂಗಾಯ್ತು ಅಂತ ಹೇಳಿ. ಅದನ್ನು ನಾನು ಫಸ್ಟಿಗೆ ಸರಿ ಮಾಡಿಕೊಂಡೆ. ಹೆಂಗೆ ಅಂತಂದ್ರೆ, ಒಂದು 4-5 ತಿಂಗಳು ಕೋರ್ಸ್ ಇತ್ತು, ಅದು ಡ್ರೆಸ್ ಮತ್ತು ಬ್ಲೌಸ್ ಕೂಡ. ಆ ಕೋರ್ಸಿಗೆ ನಾನು ಜಾಯ್ನ್ ಆದೆ ಅಂತಂದ್ರೆ, ನಾನು ಆಫ್ಲೈನ್ ಕ್ಲಾಸ್ ಅದು ಜಾಯ್ನ್ ಆಗಿ ನಾನು ನೀಟಾಗಿ ಮೊದಲ ಹೊಲಿಗೆ ಕಲಿತೆ. ಆಮೇಲೆ ನಾನು ಕಸ್ಟಮರ್ನ ಹೆಚ್ಚಿಗೆ ಮಾಡಿಕೊಂಡೆ. ನಾನು ಹೇಳಿದ ತಕ್ಕ ಅವ್ರು ರೊಕ್ಕ ಕೊಡಕತ್ತರು, ಅಂದರೆ ಆ ಬ್ಲೌಸಿಗೆ ರೇಟ್ ಕೊಡಕತ್ರು. ಆದರೂ ಸ್ಟಾರ್ಟಿಂಗ್ ಅವಾಗ ಅಷ್ಟೊಂದೇನು ಅಮೌಂಟ್ ಇರಲಿಲ್ಲ. ಫಸ್ಟಿಗೆ ನಾನು ಕಸ್ಟಮರ್ನ ಹೆಂಗೆ ಜಾಸ್ತಿ ಮಾಡ್ಕೋಬೇಕಂತೇಳಿ ನನ್ನ ಚಾನಲ್ದೊಳಗೆ ವೀಡಿಯೋಸ್ಗಳು ಅದಾವು, ಅವತ್ರನೂ ನೀವು ನೋಡ್ಬೋದು. ಅದಕ್ಕೆ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು ಕಸ್ಟಮರ್ ಅಂತ ಹೇಳಿನಿ. ಈ ವಿಡಿಯೋದಾಗ ನಾನು ರೇಟನ್ನು ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕಂತೇಳಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತಂದ್ರೆ, ನೆಕ್ಸ್ಟ್ ವಿಡಿಯೋದಾಗ ನೀವು ಕೇಳಿದ್ರೆ ಮಾತ್ರ ನಾನು ರೇಟ್ ಲಿಸ್ಟನ್ನು ಕೊಡಬೇಕಂತ ಅಂದ್ಕೊಂಡೀನಿ. ಅಂದರೆ ನಾನು ನೋಟ್ಸನ್ನು, ಅಂದರೆ ಯಾವ್ಯಾವ ಕ್ಲೀನಾಗಿ ಬರೋದು ಡ್ರೆಸ್ಸಿಂದು ಬ್ಲೌಸಿಂದು ಎಲ್ಲನೂ ಕೂಡ ನಾನು ನೀಟಾಗಿ ಬರೆದು ಅದು ರೇಟನ್ನು ಮೆನ್ಷನ್ ಮಾಡಬೇಕು ಅಂದ್ಕೊಂಡೀನಿ. ನೀವು ಕೇಳಿದರೆ ಮಾತ್ರ, ನೀವು ಕಮೆಂಟ್ ಹಾಕಿದರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಫಸ್ಟಿಗೆ ನಾವು ಬ್ಲೌಸು ಫಿನಿಶಿಂಗ ಕಲಿಬೇಕು. ಬರಲಿಲ್ಲ ಅಂತಂದ್ರೂ ನಾವು ಅದಕ್ಕೆ ಒಂದು 2-3 ತಿಂಗಳ ಟೈಮ್ ಕೊಡಬೇಕು. ನೀಟಾಗಿ ಕಲಿಬೇಕು. ನಾವು ಫಸ್ಟಿಗೆ ಕಲ್ತ ನಂತರ ಒಂದು ಟೈಮ್ ಕೊಟ್ಟು ಪೇಷನ್ಸ್ ಇರಬೇಕು ನಮ್ಮ ಹತ್ರ. ಫಸ್ಟಿಗೆ ನಾವು ನೀಟಾಗಿ ಕಲಿತೀವಿ ಅಂಥೇಳಿ ಒಂದು ಕಾನ್ಫಿಡೆನ್ಸ್ ಇರಬೇಕು, ಮತ್ತು ಕಲಿಯೋದಕ್ಕೆ ತಾಳ್ಮೆ ಇರಬೇಕು. ಇವೆರಡು ಆಗಿಂದ ಆಮೇಲೆ ನೆಕ್ಸ್ಟ್ ಬರೋದೇ ಫಿನಿಶಿಂಗ್. ಬ್ಲೌಸ್ ಒಳಗೆ ಫಿನಿಶಿಂಗ್ ಏನಂತಂದರೆ ಮೇನ್ ಇಂಪಾರ್ಟೆಂಟು. ಬ್ಲೌಸ್ ಒಳಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಒಂದು ಪೈಪಿಂಗು, ಒಂದು ಸೈಡ್ ಫಿಟ್ಟಿಂಗು, ಒಂದು ಇಲ್ಲಿ ಆರ್ಮೋಲ್ಸ್ ಒಳಗೆ ರಿಂಕಲ್ಸ್ ಬರಲಾರ್ದಂಗೆ, ಮತ್ತು ಈ ಥರ ನಾವು ಕೈ ಮ್ಯಾಕ್ ಮಾಡಿದ್ರೆ ಬ್ಲೌಸು ಮ್ಯಾಕ ಏರ್ಲಾರ್ದಂಗೆ. ಇಷ್ಟು ಎಲ್ಲ ನಮ್ಗೆ ಪರ್ಫೆಕ್ಟಾಗಿ ಬ್ಲೌಸ್ ಒಳಗೆ ಬಂತು ಅಂತಂದ್ರೆ ನಾವು ಹೇಳಿದಷ್ಟು ರೊಕ್ಕ ಕೊಟ್ಟು ಹೊಲಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇನ್ನೊಬ್ಬರ ಕಡೆಯವ್ರಿಗೆ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಇದೇ ನಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಈ ಸದ್ದ ನಾನು 300 ರೂಪಾಯಿ ತೊಗೊಂಡೆ ಒಂದು ಬ್ಲೌಸಿಗೆ ಅಂತಂದ್ರೆ, ಅಲ್ಲಿ ಇನ್ನೊಬ್ರು 200 ರೂಪಾಯಿ ತೊಗೊಳೋರು ಇರ್ತಾರೆ. ಅವಾಗ ಅವರು 200 ರೂಪಾಯಿ ತೊಗೊಳೋರ್ ಬಲ್ಲಿ ಹೋಗಿ ಅದು ಬ್ಲೌಸ್ ಕೆಟ್ಟು ಅಂತಂದ್ರೆ 100% ಕೆಟ್ಟೇ ಇರ್ತೈತೆ. ಅದು ಅವ್ರು ಹೆಂಗೆ ಹೊಲಿತಾರೋ ಹೇಳಕ್ಕೆ ಬರಲ್ಲ. ಅಂದ್ರೆ ನಮ್ಮದು ಅಡ್ಜಸ್ಟ್ಮೆಂಟ್ ಆಗಿರ್ತೈತೆ ರೀ. ನಾವು ಹೊಲಿದು ಕೊಡೋದು ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿರ್ತೈತಿ. ಅವ್ರು ನಮ್ಮನ್ನು ಬಿಟ್ಟು ಎಲ್ಲಿ ಬ್ಲೌಸನ್ನು ಹಾಕಕ್ಕೆ ಹೋಗೋದಿಲ್ಲ. ಅದಕ್ಕಂಥೇಳಿ ನಾವು 300 ರೂಪಾಯಿ ತೊಗೊಂಡ್ರು 300 ರೂಪಾಯಿ ತೊಗೊಂಡ್ರು ಕೂಡ ಅವರು ನಮ್ಮ ಹತ್ರನೇ
ಬಟ್ಟೆ ಅನ್ನೋದು ಕೊಟ್ಟಿರ್ತಾರೆ. ಬ್ಲೌಸ್ ಒಳಗೆ ಇಷ್ಟನ್ನು ಕಲಿಬೇಕು ನಾವು. ಯಾವುದಂತಂದ್ರೆ ಪೈಪಿಂಗ್ ಮಾಡೋದು, ಆಮೇಲೆ ಸೈಡ್ ಫಿಟ್ಟಿಂಗ್, ಬ್ಲೌಸು ಮ್ಯಾಕ್ ಏರ್ಲಾರ್ದಂಗೆ ರಿಂಕಲ್ಸ್ ಅವಾಯ್ಡ್, ಇಷ್ಟೆಲ್ಲಾನು ನಾವು ಬ್ಲೌಸ್ ಒಳಗೆ ಪರ್ಫೆಕ್ಟ್ ಆಗಿ ಹೊಲಿದು ಕೊಡ್ಬೇಕು ಅವರಿಗೆ. ಇದನ್ನ ನಾವು ಕಲಿಬೇಕು. ಫಸ್ಟ್ ಅರ್ಧಂಬರ್ಧ ಹೊಲಿದು ಆಮೇಲೆ ನಾವು ಹೆಂಗರೆ ಹೊಲಿದು ಕೊಟ್ಟಿವಿ ಅಂದ್ರೆ ಅವರು ರೇಟನ್ನು ಕಡಿಮೆ ಕೊಡ್ತಾರೆ. ಕೆಲವೊಂದು ಕಸ್ಟಮರ್ ಬರ್ತಾರೆ, ಕೆಲವೊಂದು ಕಸ್ಟಮರ್ ಬರಂಗಿಲ್ಲ. ಅದಕ್ಕಂತ ಫಸ್ಟಿಗೆ ನಾವು ನೀಟಾಗಿ ಕಲಿಬೇಕು. ಇದಾದ ನಂತರನೇ ಹೇಳಿದ್ದು ನಾನು ಫಿನಿಶಿಂಗ್. ಮತ್ತೆ ಇನ್ನೊಂದು ಏನಂತಂದ್ರೆ ನಾವು ಎಂಥ ಪ್ರೊಫೆಷ್ನಲ್ ಟೈಲರೇ ಇದ್ರೂ ಕೂಡ ನಾವು ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ನಾವೆಲ್ಲರೇ ಮತ್ತೆ ಹಳಿ ಮಾಡೆಲ್ ಬ್ಲೌಸ್ಗಳೇ ಹೊಲ್ಕೋತಾ ಕೂತೀವಿ ಅಂದ್ರೆ ಅವಾಗೂ ಕಸ್ಟಮರ್ ಕಡಿಮೆ ಆಗೋ ಚಾನ್ಸ್ ಇರ್ತದೆ. ರೇಟ್ನು ಅಷ್ಟು ಕೊಡಂಗಿಲ್ಲ. ವೆರೈಟಿ ಅಂದ್ರೆ ಟ್ರೆಂಡಿ ಬ್ಲೌಸು, ಟ್ರೆಂಡ್ ಈ ಸದ್ಯಕ್ಕೆ ಯಾವ ಬ್ಲೌಸು ಟ್ರೆಂಡ್ ಅದ ನೋಡ್ಕೋಬೇಕು. ಸ್ಲೀವ್ಸ್ ಯಾವ ಟ್ರೆಂಡ್ ಅದ, ಆಮೇಲೆ ಬ್ಯಾಕ್ ಸೈಡು ಯಾವ ಬ್ಲೌಸ್, ಪ್ರಿನ್ಸ್ ಕಟ್, ಬೋಟ್ ನೆಕ್ಕು ಯಾವುದು ಟ್ರೆಂಡ್ ಅದಲ್ಲ ಅದನ್ನು ನಾವು ಕಲಿತು ಕಸ್ಟಮರ್ಗೆ ಸ್ಟಿಚ್ ಮಾಡಿ ಕೊಡಬೇಕು. ಇದನ್ನು ಕೂಡ ಒಂದು ಟಿಪ್ಸ್ ಅಂತ ತಿಳ್ಕೊರಿ. ಕಾಲಕ್ಕೆ ತಕ್ಕಂಗೆ ನಾವು ಕೂಡ ಬದಲಾಗಬೇಕು. ನಾವು ಓಲ್ಡ್ ಮಾಡಲೇ ಹೊಲ್ಕೋತಾ ಕೂಡ್ತೀವಿ ಅಂತಂದ್ರೆ, ಅದರೊಳಗೆ ಇದ್ವಿ, ಹೊರಗೆ ಬರಲಿಲ್ಲ ಅಂತಂದ್ರೆ ನಾವು ಅಲ್ಲೇ ಬರೀ ಅದೇ ಬ್ಲೌಸ್ಗಳೇ ಹೊಲ್ಕೋತಾ ಕೂತೀವಿ. ನೆಕ್ಸ್ಟ್ ಯಾವುದು ನಮಗೆ ಬರಲಿಲ್ಲ ಅಂತಂದ್ರೆ ಆವಾಗ ಕಸ್ಟಮರ್ನು ಕಡಿಮೆ ಆಗೋ ಚಾನ್ಸಸ್ ಇತ್ತು. ಈಗ ನಮ್ಗೆ ಸಪೋಸ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ನನಗೆ ಬೋಟ್ನಾಗ ಪ್ರಿನ್ಸ್ ಕಟ್ಟ ಬರಲ್ಲ ಅನ್ಕೋರಿ. ಅವಾಗ ನನಗೆ ಅದೇ ಹೊಲಿರಿ ಅಂತ ಕಸ್ಟಮರ್ ಬಂದರು ಅಂತಂದ್ರೆ ನಾನು ಕಸ್ಟಮರ್ನ ಬಿಡಕ್ಕೆ ತಯಾರಿರಲ್ಲ. ಓಕೆ ಆಯಿತು ಹೊಲಿದು ಕೊಡ್ತೀನಿ ಅಂತ ತಕ್ಷಣ ತೊಗೊಂಡು ನಾನು ಹೊಲ್ದೆ ಅಂತ ತಿಳ್ಕೊರಿ. ಆ ಬ್ಲೌಸ್ಗಳು ಕೆಟ್ಟು ಅಂತಂದ್ರೆ ನೆಕ್ಸ್ಟ್ ನಮಗೆ ಅವ್ರ ಕಸ್ಟಮರ್ ಕೊಡಂಗಿಲ್ಲ. ಅದಕ್ಕೆ ತಕ್ಕಂಗೆ ನಾವು ಆಲ್ರೆಡಿ ಕಲ್ತಿರ್ಬೇಕು. ಈ ಸದ್ಯಕ್ಕೆ ಯಾವ ಟ್ರೆಂಡ್ ಅದಂದ್ರೆ ನನಗೆ ಈ ಸದ್ಯ ಅವರು ಬೋಟ್ನೆಕ್ ತಂದು ಕೊಟ್ಟರು ಅಂತಂದ್ರೆ ಬೋಟ್ನೆಕ್ ವಿತ್ ಪ್ರಿನ್ಸ್ ಕಟ್ ಕಪ್ಸ್ ಹಾಕಿ ನೀಟಾಗಿ ಡಿಸೈನ್ ಆಗಿ ಫಿನಿಶಿಂಗ್ ಆಗಿ ನಾನು ಹೊಲಿದು ಕೊಟ್ಟನೆ ಅಂದರೆ ನನಗೆ 500 ರೂಪಾಯಿ ಒಂದು ಬ್ಲೌಸಿಗೆ ಕೊಡಾಕೋ ಅವರು ರೆಡಿ ಇರ್ತಾರೆ. ಓಕೆ ಫ್ರೆಂಡ್ಸ, ನಾನು ಹೇಳಿದ್ದು ಅರ್ಥ ಆಯ್ತು ಅಂದ್ಕೊಂಡಿನಿ. ಈ ಥರ ನಾವು ಮೇಂಟೆನೆನ್ಸ್ ಮಾಡಬೇಕು. ಇನ್ನೊಂದು ಏನಂತಂದ್ರೆ ಅವ್ರಿಗೆ ಏನಾರೇ ಗೊತ್ತಿರಲಿಲ್ಲ ಅದನ್ನು ನಾವು ಹೇಳಿ ಅವ್ರಿಗೆ ಹೇಳಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಬೇಕು. ನೋಡ್ರಿ ಇದು ಹಿಂಗಲ್ಲ, ಇದು ಹಿಂಗೆ, ಈ ಡಿಸೈನ್ ಹಿಂಗೆ ಬರ್ತದೆ, ಈ ಥರ ನೀವು ಹೇಳಿದ್ರದ್ದು ಚೆನ್ನಾಗಿರಲ್ಲ, ಈ ಬಟ್ಟೆಗೆ ಈ ಡಿಸೈನ್ ಸೂಟ್ ಆಗಲ್ಲ. ಈ ರೀತಿ ನಾವು ಕಸ್ಟಮರ್ಗಳಿಗೆ ಸಜೆಷನ್ ಕೊಡಬೇಕು. ಅವ್ರು ಅರ್ಥ ಮಾಡ್ಕೊಂಡ್ರು ಅಂದ್ರೆ ಓಕೆ ರೀ ಇದೇ ಹೊಲಿರಿ. ಇಲ್ಲ ನಮ್ಗೆ ಅವ್ರ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ನಮ್ಗೆ ಇದೇ ಡಿಸೈನ್ ಬೇಕು ಅಂದ್ರೆ ನೀವು ಅದನ್ನೇ ಹೊಲಿದು ಕೊಡ್ರಿ. ಅಂದರೆ ನಮಗೆ ಕಸ್ಟಮರಿಗೆ ಸಜೆಷನ್ ಮಾಡುವಂಥದ್ದು ವಿಚಾರ ನಮ್ಗೆ ಬುದ್ಧಿ ನಮ್ಗೆ ಬೇಕು ಫ್ರೆಂಡ್ಸ. ಅಂದರೆ ಆ ಮಾತು ನಾವೇನ್ರಿ ಒಳ್ಳೇದು ಮಾತನ್ನು ನಾವು ಕಲಿತು ಕಸ್ಟಮರ್ಗೆ ಹೆಂಗೆ ಹಚ್ಕೋಬೇಕು ಅನ್ನೋದೆಲ್ಲನೂ ಅವ್ರು ಕೂಡ ಹೆಂಗೆ ಮಾತಾಡ್ಬೇಕು ಅನ್ನೋದೆಲ್ಲನೂ ನಾವು ಕಲ್ತೀವಿ ಅಂತಂದ್ರೆ ಈ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದ್ರಾಗ ಯಾವುದೇ ಸಂದೇಹ ಇಲ್ಲ. 100% ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ. ಮತ್ತು ಇನ್ನೊಂದು ನಾವು ಹೇಳಿದ ರೇಟ್ನ ಅವರು ಕೊಡ್ತಾರೆ. ಮತ್ತು ಇನ್ನೊಂದು ಏನಂತಂದ್ರೆ ನೀವು ಪ್ಲೇನ್ ಬ್ಲೌಸು ಲೈನಿಂಗ್ ಬ್ಲೌಸ್ಗಿಂತನೂ ಜಾಸ್ತಿ ಡಿಸೈನ್ಸ್ ಬ್ಲೌಸ್ಗಳು ಏನು ಹೊಲಿತಿರಲ್ಲ ನಿಮ್ಗೆ ಪೇಮೆಂಟ್ ಜಾಸ್ತಿ ಬೀಳುತ್ತೆ. ಈಗ ಪ್ಲೇನ್ ಬ್ಲೌಸ್ಗಳು ನೀವು 100 ರೂಪಾಯಿ ತೊಗೋತೀರಿ ಅಂತ ತಿಳ್ಕೊರಿ. ಒಂದು 3-4 ಬ್ಲೌಸ್ ಹೊಲಿದಾಗ ನಿಮ್ಗೆ 400 ರೂಪಾಯಲ್ಲಿ ಸಿಗ್ತದೆ. ಒಂದು ಡಿಸೈನ್ ಬ್ಲೌಸ್ ಹೊಲಿದ್ರೆ ನೀವು 400ರಿಂದ 500 ರೂಪಾಯಿ ನೀವು ಆರಾಮ್ಸೆ ತೊಗೋಬೋದು. ನಾನು ಎಷ್ಟು ರೇಟ್ ಯಾವುದಕ್ಕೆ ಎಷ್ಟು ರೇಟ್ ತೊಗೋತೀನಿ ಅಂಥೇಳಿ ನೀವು ಕೇಳಿದ್ರೆ ಲಿಸ್ಟ್ ಮಾಡ್ತೀನಿ ಅಂತ ಏನಿಲ್ಲ, ಆದರೂ ನಾನು ಹೇಳ್ಕೊಡ್ತೀನಿ ನಿಮಗೆ. ಮತ್ತು ಇನ್ನೊಂದು ಏನಂತಂದರೆ ಡಿಸೈನ್ ಬ್ಲೌಸ್ಗಳು ನೀವು ಜಾಸ್ತಿ ಹೊಲಿದ್ರಿ, ಇವತ್ತು ನೀವು 2 ಬ್ಲೌಸ್ ಹೊಲಿದ್ರಿ ಅಂತ ತಿಳ್ಕೊರಿ, 400 ರೂಪಾಯಿ ಪ್ಯಾಚ್ ವರ್ಕ್ ಅಂತಂದ್ರೆ 2 ಬ್ಲೌಸ್ ಹೊಲಿದ್ರೆ ನೀವು 900 ರೂಪಾಯಿ ಆಯಿತು. ನಿಮ್ಗೆ ಎಷ್ಟು ಅಂದರೆ 2 ಬ್ಲೌಸ್ ಹೊಲ್ದಂಗೂ ಆಯಿತು, ನಿಮ್ಗೆ ಪೇಮೆಂಟ್ನೂ ಜಾಸ್ತಿ ಸಿಕ್ತು. ಅಲ್ಲಿ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿರಂಗಿಲ್ಲ. ಅಸ್ತರ ಆಮೇಲೆ ಲೇಸು ಅದಕ್ಕೆ ಏನು ಹತ್ತಿರ್ತೈತೆ ಅಷ್ಟು ಬಟ್ಟೆಯನ್ನು ತಂದು ನೀವು ಸ್ಟಿಚ್ ಮಾಡಿರ್ತೀರಿ, ಅಲ್ಲಿ ನಿಮ್ಗೆ ಜಾಸ್ತಿ ಹಣ ಸಿಗ್ತದೆ. ಡಿಸೈನ್ ಬ್ಲೌಸ್ಗಳು ಹೊಲಿಯೋದ್ರಿಂದ ನಿಮ್ಗೆ ಜಾಸ್ತಿ ಅಮೌಂಟ್ ಸಿಗ್ತದೆ. ಮೇನ್ ನೀವು ಡಿಸೈನ್ ಕಲೀರಿ ಫ್ರೆಂಡ್ಸ್, ಬ್ಲೌಸ್ ಒಳಗೆ ಡಿಸೈನ್ಸ್ ಕಲೀರಿ. ಆಮೇಲೆ ಈಗ ಮನೆ ಒಳಗೆ ನೀವು ಸ್ಟಿಚ್ ಮಾಡಿರಿ ಅಥವಾ ಹೊರಗೆ ಶಾಪ್ ಒಳಗೆ ಸ್ಟಿಚ್ ಮಾಡಿರಿ, ಒಂದು ಲಿಸ್ಟ್ ಅನ್ನೋದು ಒಂದು ಲಿಸ್ಟ್ ಅನ್ನೋದು ನೀವು ಹಾಳೆ ಮೇಲೆ ಬರೋದು ಅದಕ್ಕೆ ಲ್ಯಾಮಿನೇಷನ್ ಮಾಡಿ ಒಂದು ಗೋಡೆಗೆ ಅಂಟಿಸ್ಬಿಡ್ರಿ. ಯಾಕಂದರೆ ಕಸ್ಟಮರ್ ಬಂದ ತಕ್ಷಣ ಅವ್ರಿಗೆ ಅದು ಕಾಣಿಸ್ಬೇಕು ಲಿಸ್ಟು. ಯಾಕಂದರೆ ಇವರು ಈ ಬ್ಲೌಸಿಗೆ ಇಷ್ಟು ರೇಟ್ ತೊಗೋತಾರ ಅಂತ ಹೇಳಿ ಗೊತ್ತಾಯಿತು ಅಂತಂದ್ರೆ ಅವರು ನಮಗೆ ಚೌಕಾಶಿ ಮಾಡೋಕೆ ಹೋಗಂಗಿಲ್ಲ. ಇಷ್ಟು ಫಿಕ್ಸ್ ಅಂತೇಳಿ ಬೋರ್ಡ್ ಹಾಕ್ಯಾರ ಅಂದ್ರೆ ಇಷ್ಟು ಫಿಕ್ಸ್ ಅಂತ ಅವ್ರ ಮೈಂಡ್ ಒಳಗೆ ಅವರು ಫಿಕ್ಸ್ ಮಾಡ್ಕೋತಾರೆ, ಇಷ್ಟು ಬ್ಲೌಸಿಗೆ ಇಷ್ಟೇ ರೇಟ್ ಅಂತ ಹೇಳಿ. ಅದನ್ನೊಂದು ಮರಿಬೇಡ್ರಿ ನೀವು. ಅಷ್ಟು ನಿಮಗೆ ಬರೋದು ನೀವು ಎಷ್ಟು ತೊಗೋತಿರಲ್ಲ ನಿಮ್ಮ ಆಜು ಬಾಜು ರೇಟ್ ಏನದ ಅದನ್ನು ನೋಡಿಕೊಂಡು ನೀವು ಎಷ್ಟು ತೊಗೊತೀರ ಅದನ್ನು ನೋಡಿಕೊಂಡು ಆಮೇಲೆ ನಿಮ್ಮ ಫಿನಿಶಿಂಗ್ ಮೇಲೆ ನೋಡಿಕೊಂಡು ನೀವು ರೇಟನ್ನು ಬರೀರಿ. ಒಂದೊಂದು ಬ್ಲೌಸಿಗೆ ಇಂತಿಷ್ಟು ರೇಟ್ ಅಂತ ಹೇಳಕ್ಷಂದ್ರೆ ನೀವು ಬರೋದು ಒಂದು ಹಾಳೆ ಮೇಲೆ ಬರೋದು ಅದನ್ನು ಲ್ಯಾಮಿನೇಷನ್ ಮಾಡಿ ಅಂದರೆ ಹಾಳಾಗೋದಿಲ್ಲ. ಅದು ಒಂದು ಗೋಡೆಗೆ ಕಸ್ಟಮರ್ ಬಂದ್ರೂಪ್ಲೆ ಅವರಿಗೆ ಕಾಣಿಸ್ಬೇಕದು, ಹಂಗೆ ಒಂದು ಗೋಡೆಗೆ ಅಂಟಿಸ್ಬಿಡ್ರಿ. ಇದು ಒಂದು ಕೆಲಸ ಮಾಡಿರಿ. ಅವೇನು ಕಸ್ಟಮರ್ ನಮ್ಗೆ ಬಟ್ಟೆ ಕೊಟ್ಟು ಹೋಗಿರ್ತಾರಲ್ಲ ಅವ್ರು ಹೇಳಿದ ಟೈಮಿಗೆ ನಾವು ಕೊಡೋಕೆ ಟ್ರೈ ಮಾಡಬೇಕು. ನನಗೆ ಅನಿಸಿದ ಮಟ್ಟಿಗೆ ಯಾರಿಗೂ ಹೇಳಿದ ಟೈಮಿಗೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಟೈಲರ್ಗಳಿಗೆ ಬಟ್ಟೆ ಜಾಸ್ತಿ ಇರ್ತಾವೆ. ಜೆಂಟ್ಸ್ ಟೈಲರ್ ಆದ್ರೆ ಅವರು ಏನು ಮನೆಯೊಳಗೆ ಹೆಣ್ಮಕ್ಳಂಗೆ ಏನೋ ಅವ್ರು ಕೆಲಸ ಇರೋಂಗಿಲ್ಲ, ಬರೀ ಸ್ಟಿಚ್ ಆಯಿತು ಹಂಗೆ ಶಾಪ್ ಆಯಿತು ಅವರಾಯಿತು ಇರ್ತಾರೆ, ಮತ್ತು ಕೈಯಾಗ ಆಳುಗಳು ಇಟ್ಕೊಂಡಿರ್ತಾರೆ. ಅವ್ರು ಜಾಸ್ತಿ ಸ್ಟಿಚ್ ಮಾಡಿ ಹೇಳಿದ ರೇಟಿಗೆ ಕೊಡ್ಬೋದು. ಈಗ ನಮ್ಮಂಥವ್ರು ಅಂತಂದರೆ ಈಗ ನಾವು ಮನೆಯೂ ಮೇಂಟೆನೆನ್ಸ್ ಮಾಡಿಕೊಂಡು ಬಿಸ್ನೆಸ್ನ ಮೇಂಟೆನೆನ್ಸ್ ಮಾಡಿಕೊಂಡು ಅವ್ರು ಹೇಳಿದ ಟೈಮಿಗೆ ಕೊಡೋದು 2-3 ದಿವಸ ಹೆಚ್ಚು ಕಡಿಮೆ ಆಗುತ್ತೆ.
ಅವಾಗ ನಾವು ಒಂದು 8 ದಿವಸ 15 ದಿವಸ ಈ ರೀತಿ ಹೆಚ್ಚಿಗೆ ಮಾಡ್ಕೊತ ಹೋಗಬಾರ್ದು. ಒಂದು 2-3 ದಿವಸ ಒಳಗೆ ನಾವು ಅವ್ರು ಹೇಳಿದ್ದು ಈಗ ಸಂಡೇ ಬೇಕಂತ ಅಂದ್ಕೊಂಡ್ರೆ ಅಂದ್ರೆ ನೀವು 2-3 ದಿವಸ ಬಿಟ್ಟು ರೆಡಿ ಎಷ್ಟೊತ್ತಿದ್ರು ರೆಡಿ ಮಾಡಿ ಕೊಟ್ಬಿಡ್ಬೇಕು ಅವರಿಗೆ. ಈ ರೀತಿ ಮಾಡ್ಕೋಬೇಕು. ಅಂತಂದ್ರೆ ನಿಮ್ಮ ಬ್ಲೌಸ್ ಏನು ಫಿನಿಶಿಂಗ್ ಆಗಿ ನೀವು ಹೊಲಿತಿರಲ್ಲ, ಎಷ್ಟು ನೀಟಾಗಿ ನೀವು ಹೊಲಿತಿರಲ್ಲ ಅಷ್ಟು ಕಸ್ಟಮರ್ ನಿಮ್ಗೆ ಜಾಸ್ತಿ ಕೊಡ್ತಾರ ಫ್ರೆಂಡ್ಸ್. ಇದ್ರೊಳಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಫಸ್ಟಿಗೆ ಹೇಳಿದ್ ನಾನು ಅಷ್ಟು ಅಂದ್ರೆ ಸೈಡ್ ಫಿಟ್ಟಿಂಗ್ ಪೈಪಿಂಗ್ ಎಲ್ಲ ನೀಟ್ ಮಾಡಿ ಒಂದು ಬ್ಲೌಸ್ ರೆಡಿ ಮಾಡಿದ್ರಿ ಅಂತಂದ್ರೆ ಅದ್ರ ಒಳಗೆ ನೀವು ಓವರ್ಲಾಕ್ ಮಾಡ್ಬೇಕಂದ್ರೆ ಇಂಟರ್ಲಾಕ್ ಅಂತ ಹೇಳ್ತೀವಲ್ಲ, ನಾನು ಬ್ಲೌಸಿಗೆಲ್ಲ ಸೈಡ್ ವೈಟ್ ದಾರಲ್ಲದೆ ಮಾಡಿರ್ತೀನಿಲ್ಲ ಬ್ಲೌಸಿಗೆ, ಅದು ಆ ಥರ ಇಂಟರ್ಲಾಕ್ ಅಂತೀವಿ, ಓವರ್ಲಾಕ್ನು ಅಂತೀವಿ. ಅವು ಆ ಥರ ಮಾಡಿ ಆಮೇಲೆ ನೀಟಾಗಿ ಐರನ್ ಮಾಡಬೇಕು. ಐರನ್ ಮಾಡೋ ಹೊತ್ತಿನಾಗೂ ಹುಷಾರ, ಯಾಕಂದರೆ ಟೆಂಪ್ರೇಚರ್ ನೋಡಿ ಇಟ್ಟು ನೀವು ಐರನ್ ಮಾಡಬೇಕು. ಯಾಕಂದ್ರೆ ಕೆಲವೊಂದು ಸಲ ಬಟ್ಟೆ ಸುಡುವಂಥ ಚಾನ್ಸಸ್ ಇರ್ತಾವೆ. ರೇಷ್ಮೆ ಬಟ್ಟೆ ಅದಕ್ಕೆಲ್ಲ ನೀವು ಡೈರೆಕ್ಟಾಗಿ ರೇಷ್ಮೆ ಬಟ್ಟೆ ಮೇಲೇ ಹಾಕಿ ಹೊಡಿಲಕ್ಕೆ ಹೋಗಬೇಡ್ರಿ ಇಸ್ತ್ರಿ. ಅದ್ರ ಮೇಲೆ ಒಂದು ರೇಷ್ಮೆ ಬಟ್ಟೆ ಮೇಲೆ ಒಂದು ಬಟ್ಟೆ ಹಾಕಿ ಆಮೇಲೆ ಐರನ್ ಮಾಡಬೇಕು. ಅದು ಕಡಿಮೆ ಇದು ವೋಲ್ಟೇಜ್ ಒಳಗಿಟ್ಟು ನೀವು ಐರನ್ ಮಾಡಬೇಕು. ಅದ್ರೊಳಗೆ ಸೆಟ್ಟಿಂಗ್ ಇರ್ತಾವೆ ಯಾವುದಕ್ಕೆ ಯಾವ ಬಟ್ಟೆಗೆ ಎಷ್ಟು ಇಡಬೇಕಂತ ಹೇಳಿ. ಇಸ್ತ್ರಿ ಒಳಗೆ ಅಂತ ಇಸ್ತ್ರಿ ತೊಗೊಂಡು ನೀವು ಐರನ್ ಮಾಡಿರಿ. ಯಾವುದೇ ಕಾರಣಕ್ಕೂ ಬಟ್ಟೆ ಸುಡಕ್ಕೆ ಹೋಗ್ಬೇಡ್ರಿ. ಐರನ್ ಮಾಡ್ಯಾರ ಅಂತ ಹೇಳ್ಸಂದ್ರೆ ಐರನ್ ಮಾಡಂದಾರ ಅಂತ ಹೇಳ್ಸಂದ್ರೆ ಎಲ್ಲರೂ ಬಟ್ಟೆ ಸುಟ್ರಿ ಅಂದ್ರೆ ನಿಮಗೆ ಲುಕ್ಸಾನ. ಆ ಬ್ಲೌಸ್ ಮತ್ತೆ ನೀವು ತಂದು ಕೊಡೋದಲ್ಲದೆ ಸ್ಟಿಚ್ ಮಾಡಿಕೊಡೋದಲ್ಲದೆ ಮತ್ತೆ ನಿಮ್ಮ ಹೆಸರು ಕೆಟ್ಟಾಗುತ್ತೆ. ಐರನ್ ಮಾಡೋ ಹೊತ್ನಾಗ ಹುಷಾರ್ಲೆ ಐರನ್ ಮಾಡಬೇಕು. ಇನ್ನೊಂದು ಏನಂತಂದ್ರೆ ಈ ಸದ್ದ ನೀವು ಒಂದು ಕಟೋರಿ ಬ್ಲೌಸಿಗೆ 80 ರೂಪಾಯಿ ತೊಗೊಳಕತ್ತೀರಂತ ಅನ್ಕೋರಿ. ಇದನ್ನು ಯಾವಾಗ ರೇಟ್ ನೀವು ಜಂಪ್ ಮಾಡಬೇಕು ಅಂತಂದ್ರೆ ಒಂದು ಸೀಸನ್ ಒಳಗೆ ಒಂದು ಫಂಕ್ಷನ್ ಒಳಗೆ ಅಂದ್ರೆ ಏನರ ಈ ಥರ ಮದ್ವೆ ಫಂಕ್ಷನ್ ಅವು ಇವು ಬಂದಿರ್ತಾವೆ, ಒಂದು ಹಬ್ಬದೊಳಗೆ ಇಷ್ಟರೊಳಗೆ ನೀವು ರೇಟನ್ನು ಜಂಪ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ನೀವು ಮಧ್ಯೆ ರೇಟ್ ಜಂಪ್ ಮಾಡ್ತೀನಿ ಅಂತಂದ್ರೆ ಅದು ಆಗಂಗಿಲ್ಲ, ಕಸ್ಟಮರ್ ಕೊಡಂಗಿಲ್ಲ. ಮತ್ತು ಇವೇನದ ಈ ಸದ್ದು ಹೊಲಿಗೆದೆಲ್ಲ ಮಟೀರಿಯಲ್ಸ್ ರೇಟ್ನು ಜಾಸ್ತಿ ಆಗ್ಯಾವ ಫ್ರೆಂಡ್ಸ್. ನಾವು ನಾವು ಶ್ರಮ ಪಟ್ಟು ದುಡಿತೀವಿ ಅಂದಮ್ಯಾಗ ನಮ್ಗೆ ಶ್ರಮಕ್ಕೆ ತಕ್ಕಂಗೆ ಕೈ ತುಂಬ ಹಣ ಬಂತು ಅಂದರೆ ನಮ್ಗೆ ಹೊಲಿಲಾಕೂ ಇಂಟ್ರೆಸ್ಟ್ ಇರ್ತೈತಿ. ಆಮೇಲೆ ಅದನ್ನು ಮಾಡಿ ಕೊಡಬೇಕಪ್ಪ ಅನ್ನೋದು ನಮಗೊಂಥರ ಹೌಸಿ ಇರ್ತದೆ. ಅದಕ್ಕಂಥೇಳಿ ನೀವು ಇಷ್ಟೆಲ್ಲ ನಾನು ಹೇಳಿದ್ದ ಟಿಪ್ಸ್ಗಳನ್ನು ಫಾಲೋ ಮಾಡಿರಿ. ಖಂಡಿತ ನಿಮಗೆ ಫಿನಿಶಿಂಗ್ ಆಗಿ ಬ್ಲೌಸ್ಗಳು ಬಂದು ಟ್ರೆಂಡಿ ಬ್ಲೌಸು ಡಿಸೈನ್ ಬ್ಲೌಸು ನೀವು ಹೊಲಿಲಾಕ ಕಲ್ತ್ರಿ ಅಂತಂದರೆ ನೀವು ಹೇಳಿದಷ್ಟು ದುಡ್ಡನ್ನು ಕಸ್ಟಮರ್ ಕೊಟ್ಟು ಅವರು ಖುಷಿಯಿಂದ ಇರ್ತಾರೆ. ನಮಗೂ ನಾವು ಹೊಲಿದಕ್ಕೂ ಕೈ ತುಂಬ ಹಣ ಬಂತು ಅಂತಂದ್ರೆ ನಮಗೂ ಖುಷಿ ಇರ್ತದೆ. ನಾವು ಚಂತನ ಏನು ಸ್ಟಿಚ್ ಮಾಡಿ ಹೈರಾಣ ಆಗಿರ್ತೀವಲ್ಲ, ಸಂಜೆ ಮಾಡಿ ನಮ್ಮ ಕೈ ತುಂಬ ದುಡ್ಡು ಬಂತು ಅಂದ್ರೆ ಆ ಶ್ರಮ ನಮ್ಗೆ ಕಾಣಿಸಂಗಿಲ್ಲ ದುಡ್ಡಿನ ಮುಂದೆ, ಖುಷಿ ಇರ್ತೀವಿ ನಾವು. ಅದಕ್ಕಂಥೇಳಿ ಮತ್ತು ಇನ್ನೊಂದು ಏನಂತಂದ್ರೆ ತುಂಬ ಜನ ಹೇಳ್ತಾರೆ ನನಗೆ, ಇಲ್ರಿ ಮೇಡಮ್ ಹೊಲಿಸ್ಕೊಂಡು ಹೋಗ್ತಾರೆ ದುಡ್ಡು ಕೊಡಂಗಿಲ್ಲ ಅಂಥೇಳಿ. ಆ ಥರ ನೀವು ಮಾಡ್ಕೋಬೇಡ್ರಿ. ನೀವೇನು ಸ್ಟಿಚ್ ಮಾಡ್ತಿರಲ್ಲ ಶ್ರಮಪಟ್ಟು ಆ ದುಡ್ಡನ್ನು ಅವತ್ತೇ ಇಸ್ಕೊಳ್ಳೋಕೆ ಟ್ರೈ ಮಾಡಿರಿ. ಈಗ ಒಂದು 500 ರೂಪಾಯಿ ಅವ್ರದ್ದು ಬಿಲ್ ಆಗಿತ್ತು ಅಂತ ತಿಳ್ಕೊರಿ, ಒಂದು 400 ರೂಪಾಯಿ ಇಸ್ಕೊಂಡು 100 ರೂಪಾಯಿ ಆಮೇಲೆ ಕೊಡ್ರಿ ಅಂತ ಹೇಳಿದ್ರು ಅಂದ್ರೆ ಅವ್ರು ಅಷ್ಟು ಕೊಟ್ಟರು ಅಂದ್ರೂ ಚಲೋ. ಕೆಲವ್ರು ಏನು ಮಾಡ್ತಾರೆ 100 ರೂಪಾಯಿ ಕೊಟ್ಟೆ 200 ರೂಪಾಯಿ ಕೊಟ್ಟೆ ಈ ರೀತಿ ಮಾಡ್ತಿರ್ತಾರೆ. ಅದು ದುಡ್ಡು ಕೈ ಹತ್ತಂಗಿಲ್ಲ, ಹೊಲಿದಕ್ಕೂ ನಮಗೆ ಹಳಾಳಿ ಇರ್ತಿರ್ತದೆ. ಅದಕ್ಕಂತೇಳಿ ನೀವು ಹೇಳೋದ್ರೊಳಗಿಲ್ಲ ಅಷ್ಟು ಕೊಡಬೇಕು ನೀವು ದುಡ್ಡು ಅಂತ ಹೇಳಿ, ಅವಾಗ ಅವ್ರು ಅದಕ್ಕೆ ಇಲ್ಲ ನಮ್ಗೆ ಇಷ್ಟೇ ಅದ ತೊಗೋರಿ ಅಂತಂದ್ರು ನೀವು ಅವಾಗ 500 ರೂಪಾಯಿ ಬಿಲ್ ಆಗಿತ್ತಂದ್ರೆ 400 ರೂಪಾಯಿ ಇಸ್ಕೊರಿ 100 ರೂಪಾಯಿ ಆಮೇಲೆ ಕೊಡ್ರಿ ಅಂತ ಹೇಳಿದ್ರು ಬರ್ತದೆ. ಈ ರೀತಿಯಾಗಿ ನೀವು ಬಿಸ್ನೆಸ್ಸನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಯಾಕಂದರೆ ಇದು ನನ್ನ ಸರ್ವಿಸ್ ಒಳಗೆ ಆಗಿರುವಂಥ ಅನುಭವಗಳನ್ನೇ ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ. ಬೇಕಾದ್ರೆ ನೀವು ರೇಟಿಂದು ನೋಡ್ಸ್ಬೇಕಾದ್ರೆ ಕೇಳ್ರಿ, ಯಾವ್ಯಾವ ಬ್ಲೌಸಿಗೆ ಯಾವ್ಯಾವ ಡ್ರೆಸ್ಸಿಗೆ ಎಷ್ಟನ್ನು ತೊಗೋತೀನಿ ಅಂತ ಹೇಳ್ಕೊಂಡು ಒಂದು ಲಿಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಿಮಗೆ ಯಾವ ಥರ ವಿಡಿಯೋ ಬೇಕಲ್ಲ ಅದನ್ನು ನಮ್ಗೆ ಕಮೆಂಟ್ ಮೂಲಕ ಹಾಕಿರಿ. ನಾನು ಅದನ್ನು ಖಂಡಿತ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು, ಟೇಕ್ ಕೇರ್.